ರೈತ ಹೋರಾಟಗಾರ ಮಾರುತಿ ಮಾನ್ಪಡೆ ನಿಧನರಾಗಿದ್ದಾರೆ. 65 ವರ್ಷ ವಯಸ್ಸಾಗಿತ್ತು. ಕೋವಿಡ್ ಇಂದ ಬಳಲ್ತಾ ಇದ್ರು ಮಾರುತಿ ಮಾನ್ಪಡೆ. ಪ್ರಾಂತ ರೈತ ಸಂಘದ ರಾಜ್ಯ ಘಟಕದ ಉಪಾಧ್ಯಕ್ಷರಾಗಿದ್ರು. ಸಕ್ರಿಯರಾಗಿದ್ರು ರೈತಪರ ಹೋರಾಟಗಳಲ್ಲಿ. ಇತ್ತೀಚೆಗೆ ಬಂದ್ಗೆ ಕರೆಯನ್ನು ಕೊಟ್ಟಂತ ಟೈಮ್ನಲ್ಲೂ ಕೂಡ ಸಾಕಷ್ಟು ಸಕ್ರಿಯರಾಗಿ ಅದರಲ್ಲಿ ಪಾಲ್ಗೊಂಡಿದ್ರು. ರೈತರಿಗೆ ನ್ಯಾಯವನ್ನು ದೊರಕಿಸಿಕೊಡೋ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು. ಮುಂಚೂಣಿಯಲ್ಲಿ ಇರ್ತಾ ಇದ್ರು. ಅವರಿಗೆ ಕೋವಿಡ್ ಅಟ್ಯಾಕ್ ಆಗಿತ್ತು. ಜಿಮ್ಸ್ನಲ್ಲಿ ದಾಖಲಾಗಿದ್ರು. ಮಾರುತಿ ಮಾನ್ಪಡೆ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಇನ್ನು ಅಕ್ಟೋಬರ್ 5ರಂದು ಸೊಲ್ಲಾಪುರದ ಅಶ್ವಿನಿ ಆಸ್ಪತ್ರೆಗೆ ದಾಖಲಾಗಿದ್ರು. ಕಳೆದ 3 ದಿನಗಳಿಂದ ವೆಂಟಿಲೇಟರ್ನಲ್ಲಿ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಅಂತ ಮಾಹಿತಿ ಸಿಕ್ಕಿದೆ. ಇನ್ನು ಇವರಿಗೆ ಪತ್ನಿ ಹಾಗೇನೆ 2 ಪುತ್ರರು ಇದ್ದಾರೆ. ಪ್ರಾಂತ ರೈತ ಸಂಘದ ರಾಜ್ಯ ಘಟಕದ ಉಪಾಧ್ಯಕ್ಷ ಮಾರುತಿ ಮಾನ್ಪಡೆ ಅವರು ನಿಧನರಾಗಿದ್ದಾರೆ. 65 ವರ್ಷ ವಯಸ್ಸಾಗಿತ್ತು. ಕೋವಿಡ್ನಿಂದ ಅವರು ಬಳಲ್ತಾ ಇದ್ರು. ಜಿಮ್ಸ್ನಲ್ಲಿ ದಾಖಲಾಗಿದ್ರು ಮೊದಲಿಗೆ. ಅದಾದ್ಮೇಲೆ ಅಕ್ಟೋಬರ್ 5ನೇ ತಾರೀಕು ಸೊಲ್ಲಾಪುರದ ಅಶ್ವಿನಿ ಆಸ್ಪತ್ರೆಗೆ ಅಂತ ದಾಖಲಾಗಿದ್ರು. ಇನ್ನು 3 ದಿನಗಳಿಂದ ವೆಂಟಿಲೇಟರ್ನಲ್ಲಿ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಿಸದೆ ಅವರು ಮೃತಪಟ್ಟಿದ್ದಾರೆ, ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗಿದೆ. ಕೋವಿಡ್ ಇಂದ ಬಳಲ್ತಾ ಇದ್ರು ಮಾರುತಿ ಮಾನ್ಪಡೆ ಅವರು. ರೈತಪರ ಹೋರಾಟಗಾರರು ಇವರು. ಮುಂಚೂಣಿಯಲ್ಲಿ ಇದ್ರು. ಸಾಕಷ್ಟು ಬಾರಿ ನ್ಯೂಸ್ 18 ಕನ್ನಡಕ್ಕೂ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ರು. ರೈತರಿಗೆ ಏನು ಅನ್ಯಾಯ ಆಗ್ತಿದೆ, ಮುಂದೆ ಏನು ಮಾಡಬೇಕು, ಸರ್ಕಾರ ಯಾವ ಥರ ರೈತರ ಪರವಾಗಿ ನಿಲ್ಲಬೇಕು, ಏನೇನು ಮಾಡಬೇಕು ಅಭಿವೃದ್ಧಿ ಕಾರ್ಯಗಳನ್ನಂತ ಪದೇ ಪದೇ ಹೇಳ್ತಾ ಇದ್ರು. ಮತ್ತೆ ಹೋರಾಟವನ್ನು ಮಾಡ್ತಾ ಇದ್ರು. ಸೊ ಅವರಿಗೆ ಕೋವಿಡ್ ಅಟ್ಯಾಕ್ ಆಗಿತ್ತು. ಹಾಗಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಮತ್ತೆ 65 ವರ್ಷ ಆಗಿದ್ರಿಂದ ಸೊ 60 ವರ್ಷ ಮೇಲ್ಪಟ್ಟವರು ಸ್ವಲ್ಪ ಹುಷಾರಾಗಿರಬೇಕು ಅಂತ ಆರೋಗ್ಯ ಇಲಾಖೆ ಮತ್ತು ಡಾಕ್ಟರ್ಸ್ ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಇವರು ರೈತಪರ ಹೋರಾಟಗಾರರಾಗಿರೋದ್ರಿಂದ ಸೊ ತುಂಬ ದಿನ ಮನೇಲಂತೂ ಕೂರಕ್ಕಾಗೋದಿಲ್ಲ. ಸೊ ಹಾಗಾಗಿ ಸಾಕಷ್ಟು ಸಭೆ ಸಮಾರಂಭ ಅಂತ ಅವ್ರು ಹೊರಗಡೆ ಬರ್ತಾ ಇದ್ರು, ಅಂದರೆ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ರು ಅಂತ ಕಾಣಿಸುತ್ತೆ. ಕೋವಿಡ್ ಅಟ್ಯಾಕ್ ಆಗಿದೆ. ಸೊ ಅದಾದಮೇಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಕಳೆದ 3 ದಿನಗಳಿಂದ ಅವರು ವೆಂಟಿಲೇಟರ್ನಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಆದರೆ ಚಿಕಿತ್ಸೆ ಫಲಿಸದೆ ಮಾರುತಿ ಮಾನ್ಪಡೆ ಅವರು ನಿಧನರಾಗಿದ್ದಾರೆ ಅನ್ನೋ ಸುದ್ದಿ ಇದೀಗ ಸಿಗ್ತಾ ಇದೆ. ಅಂದರೆ ಮಾರುತಿ ಮಾನ್ಪಡೆ ಅವರು ಉತ್ತರ ಕರ್ನಾಟಕ ಭಾಗದವರು ಆಗಿದ್ರು ಕೂಡ ಆ ಭಾಗಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ರೈತರಿಗೆ ಏನೇನು ಅನ್ಯಾಯ ಆಗ್ತಿದೆ ಅದನ್ನ ಸರಿಪಡಿಸಬೇಕು ಅಂತ ದಿಟ್ಟತನದಿಂದ ಹೋರಾಟವನ್ನ ಮಾಡ್ತಾನೆ ಇದ್ರು. ಮಾರುತಿ ಮಾನ್ಪಡೆ ಅವರ ಬಗ್ಗೆ ಮಾತನಾಡೋದಕ್ಕೆ ರೈತ ಮುಖಂಡರಾಗಿರುವಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ನಿಮ್ಗೆ ವಿಚಾರ ಗೊತ್ತಾಗಿರ್ಬೋದು ಅಂತ ಅನ್ಸುತ್ತೆ. ರೈತ ಹೋರಾಟಗಾರ ಮಾರುತಿ ಮಾನ್ಪಡೆ ಅವರು ನಿಧನರಾಗಿದ್ದಾರೆ ಅಂತ. ಸೊ ಈ ಸಂದರ್ಭದಲ್ಲಿ ಅವರನ್ನು ಯಾವ ತರ ನೆನಪು ಮಾಡ್ಕೊಳ್ತೀರಾ, ಅವರ ಹೋರಾಟದ ದಿನಗಳನ್ನೆಲ್ಲ? ಮಾರುತಿ ಮಾನ್ಪಡೆ ಅವರು ಒಬ್ಬ ದಿಟ್ಟ, ಪ್ರಾಮಾಣಿಕ, ನೇರ ನುಡಿ ಮನುಷ್ಯ ಆಗಿ ಅವರ ಚಾರಿತ್ರ್ಯ ನಡ್ಕೊಂಡ್ ಬಂದಿರೋದು. ಅಂತ ನೇರ ಮನುಷ್ಯರು ದಿನೇ ದಿನೇ ಕಮ್ಮಿ ಆಗ್ತಾ ಇರೋದು ಒಂದು ರೀತಿ ನಮಗೆ ಬಹಳ ನೋವಾಗ್ತದೆ. ಮಾರುತಿ ಮಾನ್ಪಡೆಯವರ ಸಾವು ಇಡೀ ಸಮಾಜಕ್ಕೆ ಬಹಳ ಅನ್ಯಾಯ ಆಗಿದೆ. ಬಹಳ ನಮಗೂ ದುಃಖ ಆಗ್ತಾ ಇದೆ. ಹಾಗಾಗಿ ಮಾರುತಿ ಮಾನ್ಪಡೆಯವರ ನಿಧನ ಕರ್ನಾಟಕದ ರೈತರಿಗೆ ಅಷ್ಟೇ ಅಲ್ಲದೇನೆ ಇಡೀ ದೇಶದ ರೈತರಿಗೂ ಇಂಥ ಒಬ್ಬ ಹೋರಾಟಗಾರ ಕಳ್ಕೊಂಡಿದ್ದು ಬಹಳ ಅನ್ಯಾಯ ಆಗ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ಮಾರುತಿ ಮಾನ್ಪಡೆ ಅವರು ಚಿರಾಯುವಾಗ್ಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಧನ್ಯವಾದಗಳು ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ ಮಾತಾಡಿದ್ದಕ್ಕೆ.